ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಮಿತ್ರರಾದ ಶ್ರೀ ಹಾವೇರಿ ಪೇಟ್ರವರೇ ಹಾಗೂ ಆಪ್ತ ಮಿತ್ರ ಶ್ರೀ ಎನ್ ಎಸ್ ಪಾಟೀಲರವರೇ ಹಾಗೂ ಆನಂದ್ ಜೋಶಿಯವರೇ ಮತ್ತು ನಮ್ಮ ಶ್ರೀನಗರದ ನಮ್ಮ ವಸತಿಯಲ್ಲಿರುವ ಎಲ್ಲ ಹಿರಿಯರಾದ ಶ್ರೀ ಅಮರ್ಗೋಳವರೇ ಹಾಗೂ ನಮ್ಮ ಈ ಲೇಡೀಸ್ ವತಿಯಿಂದ BCA ಎಲ್ಲ ಮೆಂಬರ್ಗಳು ಆಗಮಿಸಿದ್ದೀರಿ. ಅವರಿಗೆ ನಾನು ಮೊದಲೇ ತಿಳಿಸಿದ್ದೆ, ಅದರ ಪ್ರಕಾರ ಹಾಜರಾಗಿದ್ದೀರಿ. ತಮಗೂ ಕೂಡ ವಂದನೆಗಳು. ಮತ್ತು ನನಗೆ ನಮ್ಮ ಡೈರೆಕ್ಟರ್ ಅರವಿಂದರು ವಿಷ್ಣುವರ್ಧನ್ ಬರ್ತ್ಡೇ ಮಾಡಬೇಕು, ಏನು ಮಾಡ್ಬೇಕು ರೀ ಅಂತ ಕೇಳಿದ್ರು. ಅದಕ್ಕೆ ಅವರು ಇಲ್ಲ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನಮ್ಮ ಮನ್ಯಾಗ ದೊಡ್ಡದ ಮಾಡೋಣ ಅಂತ ಇದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಬಂದಿದ್ದೀರಿ. ಮುಂದೆ ಇದರಂತೆ ಈಗ ನಾವು ಒಂದು ಸಂಘವನ್ನು ಮಾಡಲಿಕ್ಕೆ ಹಚ್ಚಿದ್ದೇವೆ. ಅದರಲ್ಲಿ ಎಲ್ಲ ನಮ್ಮ ಈ ಶ್ರೀನಗರದಲ್ಲಿರುವ ಎಲ್ಲ ಹುಡುಗರಿಗಾಗಿ ಸಂಗೀತ ಸ್ಪರ್ಧೆ, ಆಟಗಳು ಮತ್ತು ನಮ್ಮ ವಾಸನ ಸರ್ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಅವರೆಲ್ಲರಿಗೂ ಒಂದು ಕಾರ್ಯಕ್ರಮ ಮಾಡೋ ಸಲುವಾಗಿ ಈ ಸಂಘವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೀ ಕಾಮಧೇನು ಸಾಂಸ್ಕೃತಿಕ ವಿವಿಧೋಷ ಸಂಸ್ಥೆ ಎಂದು ನಾಮಕರಣ ಮಾಡಿ ಇವತ್ತೇ ವಿಷ್ಣುವರ್ಧನ್ ಅವರ ಬರ್ತ್ಡೇ ದಿವಸ ಅದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನನ್ನನ್ನೇ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಕಲ್ಮೇಶ್ ಹಾವೇರಿ ಪೇಟ್ ಅವರು, ಕಾರ್ಯಾಧ್ಯಕ್ಷರಾಗಿ ಶ್ರೀ ಅರವಿಂದ್ ಮುಳುಗುಂದು, ಉಪಾಧ್ಯಕ್ಷರುಗಳಾಗಿ ನಿಜಾನಂದ್ ಎಸ್ ಪಾಟೀಲ್ ರಿಟೈರ್ಡ್ ASI ಧಾರವಾಡ, ಶ್ರೀ ರಘು ವಿ ತುಮಕೂರು, ಕಾರ್ಯದರ್ಶಿಯಾಗಿ ಮಧು ಎನ್ ಜೋಶಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್, ಸಹ ಕಾರ್ಯದರ್ಶಿ ದೀಪಕ್ ಪಿ ಮಸ್ಕಿ, ಕೋಶಾಧಿಕಾರಿಯಾಗಿ ಶ್ರೀ ಆನಂದ್ ಜೋಶಿ, ಸದಸ್ಯರುಗಳು ಶ್ರೀಮತಿ ರಾಧಾ ಕೆ ಕುಲಕರ್ಣಿ, ನಟರಾಜ್ ಪಿ ಪತ್ತಾರ್, ಕುಮಾರಿ ಅಂಕಿತಾ ಕೆ ಕುಲಕರ್ಣಿ. ಈ ಸಂಬಂಧ 11 ಮಂದಿಯ ಒಂದು ಸಭೆಯನ್ನು ನಾವು ಮಾಡಿರ್ತೇವೆ. ಮುಂದೆ ಕೆಲವೇ ದಿನಗಳಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡಿ ಆವಾಗ ಕೂಡ ಒಂದು ದೇವರ ಸ್ಮರಣೆಯೊಂದಿಗೆ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬರಬೇಕು. ಮತ್ತು ಈ ಸಂಗೀತ ಕಾರ್ಯಕ್ರಮ ಇವೆಲ್ಲವನ್ನು ಮಾಡೋ ಸಲುವಾಗಿ ಒಂದು ಸಂಘ ಬೇಕಾಗುತ್ತದೆ. ಅದರ ಸಂಬಂಧ ನಾವು ಮೊದಲಿದ್ದ ನಮ್ಮ ಗೆಳೆಯರಾದ ಹಾವೇರಿ ಪೇಟೆಯವರಿಗೆ ಹೇಳ್ತಿದ್ದೆ, ಅರವಿಂದ್ ಮುಳುಗುಂದವರಿಗೆ ಹೇಳ್ತಿದ್ದೆ. ಅವರೆಲ್ಲರೂ ಸಹಕಾರ ಕೊಟ್ಟಕ್ಕೆ ಇವತ್ತು ಅದನ್ನು ಇದು ಮಾಡೀವಿ. ತಾವೆಲ್ಲರೂ ಇದೇ ರೀತಿ ನಮಗೆ ಸಹಕಾರ ಕೊಡಬೇಕು. ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಮಹಿಳಾ ಸಂಘದಿಂದ BCಯವರು ಯಾವುದೇ ಕಾರ್ಯಕ್ರಮ ತಪ್ಪಿಸಿಲ್ಲ. ಮೊನ್ನೆ ಸಂಗೀತ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಆಗಮಿಸಿ ಶೋಭೆ ತಂದು ಕೊಟ್ಟಿದ್ದೀರಿ. ಇನ್ನು ಮುಂದಾಗುವ ಕಾರ್ಯಕ್ರಮಗಳಿಗೆ ಇದೇ ರೀತಿ ಕೊಡಬೇಕೆಂದು ಕೇಳಿಕೊಂಡು ವಿಷ್ಣುವರ್ಧನ್ ಸರ್ ಅವರಿಗೆ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಅಧ್ಯಕ್ಷರಾದಂಥ ಇವತ್ತಿಂದ ಅವರ ಅಧ್ಯಕ್ಷರು, ದಯವಿಟ್ಟು ಇನ್ನೊಮ್ಮೆ ಚಪ್ಪಾಳೆ ಸರ್ಗೆ, ಕಿಶನ್ರಾವ್ ಕುಲಕರ್ಣಿ ಸರ್ಗೆ. ಎಲ್ಲರನ್ನೂ ಉತ್ತೇಜನ ಮಾಡಲಿಕ್ಕೆ ಈ ಸಂಸ್ಥೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಹಾಗಾಗಿ ಭಾಳ ಖುಷಿ. ಯಾರ್ಯಾರು ಅವ್ರು ಹೇಳಿ ಎಷ್ಟು ಖುಷಿ. ಅವರೆಲ್ಲ ಇಲ್ಲೆಲ್ಲ ಚಾರ್ನಲ್ಲಿ ಡ್ಯಾನ್ಸರ್ ಇದ್ದಾರೆ, ಸಂಗೀತಗಾರಿದ್ದಾರೆ. ಎಲ್ಲರಿಗೂ ಒಂದು ಉತ್ತೇಜನ ಕೊಡಬೇಕನ್ನೋದಕ್ಕೆ ಈ ಸಂಸ್ಥೆ ಹೊರತು ಇದೆ ಯಾವುದೇ ಸ್ವಾರ್ಥ, ಯಾವುದೇ ಕಮರ್ಷಿಯಲ್ ಇಲ್ಲ. ಕೈಯಿಂದ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಅವ್ರು ಪಾಪ. ಹಾಗಾಗಿ ನಾವೆಲ್ಲ ಮತ್ತೊಮ್ಮೆ ಅವ್ರಿಗೆ ಋಣಿಯಾಗಿರ್ತೇವೆ. ಈಗ ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ನಾವೆಲ್ಲ ಕಲಾವಿದರು ಒಂದೇ ಇಲ್ಲಿ. ಈಗ ನಮ್ಮ ನಾಯಕರಂಥ ಡಾಕ್ಟರ್ ಕಲ್ಮೇಶ್ ಹಾವೇರಿಪೇಟೆ ಅವರು ಕೂಡ ಚಲನಚಿತ್ರ ನಟರು, ಇಲ್ಲ ಹಾಡ್ತಾರೆ, ಚಲನಚಿತ್ರ ನಟರು, ನಿರ್ಮಾಪಕರು. ಬಾಲ್ಯದಿಂದ ಅವರು ಕೂಡ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದವರು. ಹಾಗಾಗಿ ಅವ್ರದ್ದು ಎಲ್ಲೋ ಒಂದು ಕಡೆ ಅವರು ಒಂದು ಆ್ಯಟಿಟ್ಯೂಡು ಸರ್ಗೂ ಭಾಳ ಲಾಯ್ಕು. ಒಂದು ಲೆಕ್ಕ ಅವ್ರದ್ದೇನೋ ರಾಶಿನೂ ಕೂಡ ಒಂದೇ ಇದೆ, ಕಾಕತಾಳೇನಂತೆ. ಹಾಗಾಗಿ ವಿಷ್ಣುವರ್ಧನ್ ಅವರು ಅಂದರೆ ಅವ್ರಿಗೂ ಭಾಳ ಪ್ರೀತಿ, ಭಾಳ. ಹಾಗಾಗಿ ವಿಷ್ಣುವರ್ಧನ್ ಅವ್ರ ಬಗ್ಗೆ ಎರಡು ಮಾತಾಡಿ ಸರ್. ಆ್ಯಂಡ್ ಸಂಸ್ಥೆಯ ಬಗ್ಗೆ ಈಗಾಗಲೇ ಸರ್ದು DKS ಫೌಂಡೇಶನ್ ಅಂತ ಅದ್ರ ಸಂಸ್ಥೆ ಅಧ್ಯಕ್ಷರವರು. ಸಂಸ್ಥೆಗಳಿಂದ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಲಾಸ್ಟ್ ಟೈಮು ಭವ್ಯ ಅವ್ರು ಕರೆಸಿದ್ರು. ವಿಷ್ಣುವರ್ಧನ್ ಅವ್ರ ಜೊತೆ ಅನೇಕ ಚಿತ್ರಗಳನ್ನ, ಯಶಸ್ವಿ ಚಿತ್ರಗಳನ್ನ ಕೊಟ್ಟಂಥ ಮೋಹಕ ಭವ್ಯ ಅವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡಿದರು. ಈಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭವ್ಯ ಅಷ್ಟೇ ಅಲ್ಲ, ಮತ್ತು ಯಾರ್ಯಾರು ಕರೆಸೋ ಯೋಜನೆ ಇದೆ ಸಿನಿಮಾ ನಟಿಯರನ್ನ ಇಲ್ಲಿ. ಹೌದು. ಹಾಗಾಗಿ ಈಗ ನಮ್ಮ ಕರ್ನಾಟಕ ರತ್ನ ವಿಷ್ಣು ಸರ್ ಬಗ್ಗೆ ಮಾತಾಡಿ ಮತ್ತು ಸಂಸ್ಥೆಯ ಬಗ್ಗೆನೂ ಎರಡು ಮಾತಾಡಬೇಕಂತ ಕಲ್ಮೇಶ್ ಸರ್ ಕೇಳ್ಕೊತಾ ಇದ್ದೇನೆ.